ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತಂಜಲಿ ಯೋಗ ಸೂತ್ರದಲ್ಲಿ ಈ 5 ನಿನ್ನೆಯನ್ನು ನಾವು 5 ಕ್ಲೇಶಗಳನ್ನ ಡಿಸ್ಕಸ್ ಮಾಡಿದ್ವಿ. ಅದನ್ನು ಒಂದೊಂದೇ ಆಳವಾಗಿ ಮಾಡಿ ನೋಡೋಣ. ಇವತ್ತಿನ ಮೊದಲನೇ ಸೂತ್ರ ಏನು? ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ ಪ್ರಕ್ಷುಪ್ತ ತನು ವಿಚ್ಛಿನ್ನ ಉದಾಹರಣಾಂ. ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ ಪ್ರಕ್ಷುಪ್ತ ತನು ವಿಚ್ಛಿನ್ನ ಉದಾಹರಣಾಂ. ಓಕೆ. ಸೊ ಎಲ್ಲಕ್ಕೂ, ಎಲ್ಲ ದುಃಖಗಳಿಗೂ ಇಗ್ನೋರೆನ್ಸೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅವಿದ್ಯೆನೇ ಕಾರಣ ಅಂತ. ನನಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀವಿ ನೋಡಿ, ಅದರಿಂದನೇ ನಮಗೆ ದುಃಖ ಜಾಸ್ತಿ ಆಗ್ಬಿಡುತ್ತೆ. ಏನು ದುಃಖವನ್ನು ಕೂಡ ಸಂತೋಷ, ಕೆಲವರು ದುಃಖವನ್ನು ಒಂದಷ್ಟು ದೀರ್ಘಕಾಲವಾಗಿ ದುಃಖವನ್ನೇ ಅನುಭವಿಸಿ ದುಃಖವನ್ನೇ ಅದರೊಳಗೇನೆ ಸಂತೋಷ ಪಡ್ತಾ ಇರ್ತಾರೆ. ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಸಂತೋಷ ಬಂದ್ರೂ ಅದನ್ನ ಒಪ್ಕೊಳ್ಳೋಕೆ ತಯಾರಿರಲ್ಲ. ಮತ್ತೆ ಯಾವುದು ಅಶಾಶ್ವತವಾಗಿದೆಯೋ ಅದನ್ನೇ ಶಾಶ್ವತ ಅಂತ ಅನ್ಕೊಳ್ಳೋದು, ಇದು ಅವಿದ್ಯೆ. ಎಷ್ಟು ಅವಿದ್ಯೆ ನಮ್ಮೊಳಗಿದೆ. ಸೊ ಅದು ನಮ್ಮೊಳಗೆ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ ಅವಿದ್ಯೆ ಅನ್ನೋದು. ಒಂದೊಂದ್ಸರಿ ಪ್ರಕಟವಾಗುತ್ತೆ ಆಚೆ ಕಡೆ, ಒಂದೊಂದ್ಸರಿ ನಿದ್ದೆ ಅಂದ್ರೆ ಡಾರ್ಮೆಂಟ್ ಆಗಿರುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಅಂದ್ರೆ ಏನೋ ನಮಗೆ ಗೊತ್ತಾಗಲ್ಲ. ಒಂಥರ ಇವಾಗ ಗುಪ್ತಗಾಮಿನಿ ಅಂತಾರಲ್ಲ, ಆ ಥರ ಒಳಗಡೆ ಇರುತ್ತೆ ಅದು ಅವಿದ್ಯೆ ಅನ್ನೋದು. ಅದಕ್ಕೆ ಹೇಳ್ತಾರೆ ಪ್ರಸುಪ್ತೋ ತನು ವಿಚ್ಛಿನ್ನ ಉದಾಹರಣಾಂ. ಸೊ ಒಂದೊಂದ್ಸರಿ ಹೇಗಾಗ್ತದೆ ಅಂದ್ರೆ, ನಮಗೆ ಜ್ಞಾನ ಚೆನ್ನಾಗಿದೆ, ಅಧ್ಯಾತ್ಮ ಜ್ಞಾನ ಚೆನ್ನಾಗಿದ್ದಾಗ ಅವಾಗೇನಾಗುತ್ತೆ ಅಂದ್ರೆ ಆ ವಿದ್ಯೆಯನ್ನ ಗುರುತಿಸ್ತೀವಿ ನಾವು. ಓ, ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಅನುಭವಿಸ್ತಾ ಇದ್ದೀನಿ. ನಾನು ಸರಿ ಇಲ್ಲದೆ ಇರಬಹುದು, ಕೆಲವು ಪರಿಸ್ಥಿತಿಗಳು ನಾನು ಸರಿ ಇಲ್ಲದೆ ಇರಬಹುದು, ಅದಕ್ಕೋಸ್ಕರ ನನಗೆ ಈ ದುಃಖ ಬಂದಿದೆ, ನನ್ನ ಅಜ್ಞಾನದಿಂದ ನಾನು ಅನುಭವಿಸ್ತಾ ಇದ್ದೀನಿ, ನಾನು ತಪ್ಪಿರ್ಬೋದು. ಈ ತರ ಒಪ್ಕೊಂಡಾಗ ಅವಾಗ ನಮ್ಮಲ್ಲಿರೋ ಅವಿದ್ಯೆ ಇದೆ ನೋಡಿ, ಅದು ದುರ್ಬಲವಾಗ್ಬಿಡುತ್ತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ನಮ್ಮಲ್ಲಿರುವಂತ ಇಗ್ನೋರೆನ್ಸ್ ಇದೆ ನೋಡಿ, ಅದು ದುರ್ಬಲವಾಗ್ಬಿಡುತ್ತೆ. ಅದು ಒಂದೊಂದ್ಸರಿ ತಪ್ಪು ಮಾಡ್ತೀವಿ, ತಪ್ಪು ಮಾಡಿದಾಗ ಒಪ್ಕೊಂಡ್ಬಿಡ್ತೀವಿ ಕೆಲವರು, ಮೇ ಬಿ ನಾನು ತಪ್ಪಿರ್ಬೋದು ಅಂತ. ಅವಾಗ ಅವಿದ್ಯೆಯನ್ನ ಒಪ್ಕೊಂಡಾಗ ಅದು ಅದು ದುರ್ಬಲವಾಗ್ಬಿಡುತ್ತೆ. ಕೆಲವರು ಒಪ್ಕೊಳ್ಳೋದಿಲ್ಲ, ತಪ್ಪು ಮಾಡಿದ್ರು ಅದನ್ನು ಸಾಧನೆ ಮಾಡಕ್ ಬರ್ತಾರೆ ಏನೋ, ಅವಾಗ ಅದು ದ್ವೇಷವಾಗಿ ಪರಿಣಮಿಸುತ್ತೆ ಅಥವಾ ಕೋಪವಾಗಿ ಪರಿಣಮಿಸುತ್ತೆ. ಯಾವಾಗ ಅವಿದ್ಯೆ ಆಕ್ಟಿವ್ ಆಗಿಬಿಡುತ್ತೆ ನೋಡಿ, ಅವಾಗ ಅದು ದ್ವೇಷ ಮತ್ತೆ ಕೋಪವಾಗಿ ಪರಿಣಾಮವಾಗುತ್ತೆ. ಸೊ ಅವಿದ್ಯೆ ಅನ್ನೋದು ನಮ್ಮಲ್ಲಿ ಒಳಗಡೆ ಇರುತ್ತೆ, ಏನೋ ಒಂದೊಂದ್ಸರಿ ದುರ್ಬಲವಾಗಿರುತ್ತೆ ಅದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಎಷ್ಟು ಜ್ಞಾನ ಇರುತ್ತೋ ಅಷ್ಟು ಕಡಿಮೆ ಅವಿದ್ಯೆ, ಎಷ್ಟು ಅಜ್ಞಾನ ಇರುತ್ತೋ ಅಷ್ಟು ಅವಿದ್ಯೆ. ಅಂದ್ರೆ ಅದು ಅಜ್ಞಾನ ಅಂದ್ರೇನೆ ಅವಿದ್ಯೆನೆ, ಅದೇ ಅದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಜ್ಞಾನ ಇದ್ದಷ್ಟು ಅವಿದ್ಯೆ ಏನಾಗ್ತದೆ, ತೆಳುವಾಗ್ತಾ ಬರುತ್ತೆ. ಅದು ಗೋಡೆ ತರ. ಅರ್ಥ ಆಗ್ತಾ ಇದೆಯಲ್ಲ? ಆ ಗೋಡೆ ಏನಾಗುತ್ತೆ, ಸಣ್ಣಗಾಗ್ತಾ ಬರುತ್ತೆ. ಆ ಪರದೆ ಏನಾಗುತ್ತೆ, ಸಣ್ಣಗಾಗ್ತಾ ಬರುತ್ತೆ. ಎಷ್ಟು ನಾವು ಜ್ಞಾನವನ್ನ ಮತ್ತೆ ಮತ್ತೆ ಅಧ್ಯಾತ್ಮ ಜ್ಞಾನವನ್ನ ಅದರೊಳಗೆ ಮುಳುಗಿ ತೇಳ್ತಾ ಇರ್ತೀವಿ, ಅವಾಗ ಅವಿದ್ಯೆ ಅನ್ನೋದು ತೆಳುವಾಗ್ತಾ ಹೋಗ್ತದೆ, ತುಂಬಾ ಹೊತ್ತಿರೋದಿಲ್ಲ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ, ನಮಗೆ ಅಧ್ಯಾತ್ಮ ಪಥದ ಮೇಲೆ ಡೌಟ್ ಬಂದ್ಬಿಡುತ್ತೆ. ಇವೆಲ್ಲ ಬಂದಾಗ, ಅವಿದ್ಯೆ ಬಂದಾಗ ಗುರುಗಳ ಮೇಲೆ ಸಂಶಯ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಅವಾಗೇನು ಮಾಡ್ತೀವಿ ಅಂದ್ರೆ, ನಾವು ಈ ಅಧ್ಯಾತ್ಮ ಪಥವನ್ನೇ ಬಿಟ್ಟು ಆಚೆ ಹೋಗ್ಬಿಡ್ತೀವಿ. ಇದರಿಂದ ಬಿಟ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಬಿಟ್ಟೋದ್ಮೇಲೆ ಅವಾಗ ಅನ್ಸುತ್ತೆ, ಅಯ್ಯೋ ಅಲ್ಲಿದ್ರೇನೆ ಚೆನ್ನಾಗಿತ್ತಪ್ಪ ಮನಸ್ಸಿಗೆ. ಎಷ್ಟೋ ಜನ ಈ ತರ ಅನುಭವಿಸಿದಾರೆ ಅವ್ರ ಜೀವನದಲ್ಲಿ. ವಾಪಸ್ ಹೋದವರೆಲ್ಲ ಆ ಪ್ರಪಂಚದಲ್ಲಿ ಅಲ್ಲಿಗೆ ಹೋಗ್ಬಿಟ್ರೆ ಸಾಕಪ್ಪ, ಈ ಅಧ್ಯಾತ್ಮ ಜೀವನ ಬೇಡ, ಸಾಕು ನಮ್ಗೆ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅನ್ಸತ್ತೆ, ಗುರುಗಳ ನೆರಳಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿದ್ವಿ ನಾವು, ಇಲ್ಲಿಗೆ ಬಂದು ಏನೇನು ಅನುಭವಿಸ್ತಾ ಇದೀವಿ ಅಂತ. ಬೆಂಕಿಯಿಂದ ಬಾಂಡ್ಲೆಗ್ ಬೀಳೋದು ಅಂದ್ರೆ ಇದಕ್ಕೇನೆ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿದ್ರೆ ಅಷ್ಟು ಜ್ಞಾನ ಇತ್ತು, ಜೀವನದಲ್ಲಿ ಅಜ್ಞಾನ ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಸಂತೋಷವಾಗಿದ್ವಿ ನಾವು. ಆಚೆ ಬಂದ್ಮೇಲೆ ನಮ್ದೇ ಜೀವನ ತುಂಬಾ ಕಷ್ಟ ಆಗ್ಬಿಡ್ತದೆ ನೋಡಿ. ಅದಕ್ಕೆ ಹೇಳಿದ್ದು, ಬೆಂಕಿಯಿಂದ ಬಾಂಡ್ಲೆಗ್ ಬಿದ್ದಂಗೆ ಆಗ್ಬಿಡುತ್ತೆ. ಮತ್ತೆ ವಾಪಸ್ ಬರ್ತಾರೆ,
ಹ್ಮ್ ಒಂದೊಂದ್ಸರಿ ಯಾವಾಗ್ಲೂ ಅಲ್ಲ ಈ ತರ ಐಡಿಯಾ ಬರುತ್ತೆ. ಸಾಕಪ್ಪ, ಇಲ್ಲಿ ಏನೋ ಒಂದು ನೋಡಿರ್ತಾರೆ, ಏನಪ್ಪ ತುಂಬಾ ಪಾಲಿಟಿಕ್ಸ್ ಇಲ್ಲಿ, ಇಲ್ಲಿ ಗುರುಗಳು ನಮ್ಮನ್ನ ನೋಡಲ್ಲ, ಏನೇನೋ ಸಣ್ಣ ಸಣ್ಣ ಕಂಪ್ಲೇಂಟೇ, ದೊಡ್ಡದು ಅಲ್ಲ, ಒಂದು ಸಣ್ಣ ಕಂಪ್ಲೇಂಟ್ ಅಷ್ಟೇ, ದೊಡ್ಡ ಕಂಪ್ಲೇಂಟ್ ಅಲ್ಲ. ಅದನ್ನೇ ದೊಡ್ಡದು ಮಾಡ್ಕೊಂಡಿರ್ತೀವಿ ಬಿಕಾಸ್ ಆಫ್ ಅವಿದ್ಯಾ. ಅರ್ಥ ಆಗ್ತಾ ಇದೆಯಲ್ಲ? ಬಿಕಾಸ್ ಆಫ್ ಅವಿದ್ಯಾ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೇ ದೊಡ್ಡದು ಮಾಡ್ಕೊಳ್ತೀವಿ, ಆಚೆ ಹೋಗ್ತೀವಿ, ಅದಾದ್ಮೇಲೆ ತಿರ್ಗಾ ವಾಪಸ್ ಬರ್ತೀವಿ. ಯಾಕಂದ್ರೆ ಇಲ್ಲಿಗಿನ ಪ್ರಪಂಚದಲ್ಲಿ ಒಂದ್ಸರಿ ಈ ರುಚಿ ನೋಡಿದವ್ರು, ಅಮೃತದ ರುಚಿ ನೋಡಿದವರು ಆಚೆ ಕಡೆಗೆ ಹೋದ್ರೆ ಅವಾಗ ಗೊತ್ತಾಗತ್ತೆ, ಓ ನಾವು ಎಂತದ್ ಬಿಟ್ಟು ಬಂದಿದೀವಿ ಅಂತ. ಗೊತ್ತಾಗ್ತಾ ಇದೆಯಲ್ಲ? ಸೊ ಆ ರೀತಿಯಾಗಿ ಅದಕ್ಕೆ ಒಂದು ಕತೆ ಹೇಳ್ತಾರೆ. ಒಬ್ಬ ಹುಡುಗ ಜೀವನದಲ್ಲಿ ಬೇಸತ್ತು ರಾತ್ರಿ ಒಂದು ನದಿ ಪಕ್ಕದಲ್ಲಿ ಕೂತಿದ್ನಂತೆ. ಕೂತ್ಕೊಂಡಿದ್ರೆ ಒಂದು ಸಣ್ಣ ಬ್ಯಾಗ್ ಸಿಕ್ತಂತೆ, ಒಂದು ಸಣ್ಣ ಬ್ಯಾಗ್. ಆ ಬ್ಯಾಗಲ್ಲೆಲ್ಲ ಕಲ್ಲುಗಳಿದ್ದ. ಏನ್ ಮಾಡ್ದ, ಸುಮ್ಮನೆ ಇಲ್ದಿರಾ ಒಂದು ಕಲ್ ತಗೊಳ್ಳೋದು, ನೀರೊಳಕ್ಕೆ ಹಿಂಗೆ ಹಾಕೋದು, ಒಂದು ಅರ್ಧ ಗಂಟೆ ಬಿಟ್ಕೊಂಡು ಹಂಗೆ ಇರೋದು, ಮತ್ತೆ ಇನ್ನೊಂದು ಕಲ್ ತಗೊಳ್ಳೋದು, ನೀರೊಳಕ್ಕೆ ಹಾಕೋದು. ಬೆಳಗಾಯ್ತು, ಒಂದು 5:30, 6 ಗಂಟೆ ಆಯ್ತು. ಇನ್ನ ಒಂದಷ್ಟು ಕಲ್ಲುಗಳು ಕೈಯಲ್ಲಿತ್ತು. ಅವಾಗ ಇನ್ನೊಂದು ಕಲ್ ತಗೊಂಡು ನೀರೊಳಕ್ಕೆ ಹಾಕಕ್ ಮುಂಚೆ ಅದು ಹೊಳೆಯಕ್ಕೆ ಶುರುವಾಯ್ತು. ಅವಾಗ ಏನಪ್ಪ ಇದು ಹೊಳಿತಾ ಇದ್ ನೋಡಿದ್ರೆ ಅವನು ರಾತ್ರಿಯಿಂದ ಆ ಸಣ್ಣ ಬ್ಯಾಗಲ್ಲಿ ಇದ್ದಿದ್ದೆಲ್ಲ ವಜ್ರಗಳೇ. ರಾತ್ರಿಯಿಂದ ಏನ್ ಮಾಡ್ತಾ ಇದ್ದ, ಎಲ್ಲ ತೆಗೆದು ತೆಗೆದು ನೀರೊಳಕ್ಕೆ ಹಾಕ್ತಾ ಇದ್ದ. ಆ ಕತ್ಲು ಅನ್ನೋ ಅವಿದ್ಯೆಯಲ್ಲಿ ಅವನ ಕೈಯಲ್ಲಿ ಇಂದ ಆ ಜಾರ್ ಹೋಗಿದ್ದೆಲ್ಲ ವಜ್ರಗಳೇ. ಕೊನೆಯಲ್ಲಿ ಉಳಿದಿರೋ ಒಂದು ವಜ್ರ ಇನ್ನೇನು ಹಾಕ್ಬೇಕು ಅನ್ನೋಷ್ಟರಲ್ಲಿ ಬೆಳಕು ಬಂತು. ಅಷ್ಟೊತ್ತು ಅರ್ಥ ಆಗ್ತಾ ಇದೆ. ಬೆಳಕು ಅಂದ್ರೆ ವಿದ್ಯೆ. ಯಾವಾಗ ನಾಲೆಡ್ಜ್ ಎಂಟರ್ ಆಗುತ್ತೋ ದೆನ್ ಅವಾಗ ಗೊತ್ತಾಗತ್ತೆ, ಓ ಕೈಯಲ್ಲಿರೋದು ವಜ್ರ ಅಂತ. ಅಲ್ಲಿವರೆಗೂ ಅನ್ಕೊಂಡಿದ್ದೇನೋ ಕಲ್ಲು. ಕೆಲವು ಪರಿಸ್ಥಿತಿಗಳು ಬರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರಾಗ್ಬಿಡ್ತೀನಿ ನಾನು. ಅವಾಗ ಸ್ವಲ್ಪ ತಾಳ್ಮೆ ತಗೊಂಡ್ರೆ, ಓಂ ನಮಃ, ಸ್ವಲ್ಪ ಹೆಜ್ಜೆ ಹಿಂದೆ ಹಾಕಿದ್ರೆ ಸಾಕು, ಸ್ವಲ್ಪ ಕುತ್ಕೊಂಡು ವಿಶ್ರಾಂತಿ ಮಾಡಿದ್ರೆ ಸಾಕು. ನಾವು ಅನ್ಕೊಂಡಂಗೆ ಎಲ್ಲ ನಡೀತಾ ಇರುತ್ತೆ. ಯಾವಾಗಲೂ ಒಂದೊಂದ್ಸರಿ ನಾವು ಅನ್ಕೊಂಡಂಗೆ ನಡೆಯಲ್ಲ. ಅವಾಗ ಬೇಕಾಗಿರೋದು ಏನ್ ಗೊತ್ತಾ, ಅವಾಗ ರೆಸ್ಟ್ ಮಾಡಕ್ಕೆ ಬಂದಿರೋದು, ಕುತ್ಕೊಂಡು ಧ್ಯಾನ ಮಾಡಕ್ಕೆ ಬಂದಿರೋದು. ಆ ಟೈಮ್ ಸ್ವಲ್ಪ ಹಿಂದೆ ಕೂತ್ಕೊಂಡು ವಿಶ್ರಾಮ ಮಾಡಿ, ಗುರುಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡು, ಆಯ್ತು ಗುರುಜಿ ಇದ್ದಾರೆ, ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ಯಾಕೋ ಸ್ವಲ್ಪ ಟೈಮು ಉಲ್ಟಾ ಹೋಗ್ತಾ ಇದೆ, ಏನೋ ಸ್ವಲ್ಪ ಸಾಧನೆಗಿದ್ನೆ ಮಾಡಿಕೊಂಡು ಜ್ಞಾನದಲ್ಲಿ ಮುಳುಗಿ ತೇಳಿದ್ರೆ ಆವಾಗ ಆ ಟೈಮ್ ಕೂಡ ಹೋಗ್ಬಿಡುತ್ತೆ, ಪಾಸ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ? ಇದು ಅವಿದ್ಯೆ ಏನೋ ಬಲವಾಗ್ಬಿಟ್ಟಾಗ ಅದಕ್ಕೆ ಉದಾಹರಣಾಂ ಅದು ಅವಿದ್ಯೆ ಆಕ್ಟಿವ್ ಆಗ್ಬಿಟ್ರೆ ಅಲ್ಲಿಗೆ ಅವನು ಪ್ರಳಯದ ದಿನ, ದಟ್ ಈಸ್ ದ ಡೂಮ್ಸ್ ಡೇ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಗೆ ಅದು ಪ್ರಳಯದ ದಿನ. ಪ್ರಬಲವಾದ ಒಂದು ನಕಾರಾತ್ಮಕತೆ ಶುರುವಾಗ್ಬಿಡುತ್ತೆ ಅವನಲ್ಲಿ, ಸಾಲಿಡ್ ನೆಗೆಟಿವಿಟಿ, ನೆಗೆಟಿವ್ ಒಳಗಡೆಯಿಂದ ಆ ನಕಾರಾತ್ಮಕತೆಯ ಒಂದು ಪ್ರಕಂಪನಗಳು, ಅದು ಅಜ್ಞಾನದ ಕಡೆಗೆ ತಗೊಂಡೋಗ್ಬಿಡುತ್ತೆ ನಮ್ಮನ್ನ. ಸೊ ಸಮಯ ಕಳೆದಂಗೆ, ಅದಕ್ಕೆ ಏನ್ ಹೇಳ್ತಾರೆ ಗುರುಗಳು, ಸಮಯ ಕಳಿಯಕ್ ಬಿಡ್ಬೇಕು, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೋಣ, ಸಮಯ ಕಳಿಯಕ್ ಬಿಡ್ಬೇಕು. ಈ ಸಾಧನೆ ಏನ್ ಮಾಡುತ್ತೆ, ಈ 5 ಕ್ಲೇಶಗಳಿದೆಯಲ್ಲ, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಏನೋ ಇದನ್ನು ಬರ್ತಾ ಬರ್ತಾ ತೆಳುವಾಗಿ ಮಾಡ್ತಾ ಬರುತ್ತೆ. ಅದಕ್ಕೆ ತನು ಅಂತ ಹೆಸರು. ಇದು ಹೇಳಿದ್ದಾರೆ ಅಷ್ಟೇ, ಸೂತ್ರದಲ್ಲಿ ಹೇಳಿದ್ದಾರೆ. ಈ ದುಃಖವನ್ನ ಕಡಿಮೆ ಮಾಡ್ತಾ ಬರುತ್ತೆ. ನೋಡಿ, ಕೋಪ ಅನ್ನೋದು ಇಷ್ಟಕ್ಕೆ ಮುಂಚೆ ನಮಗೂ ಬರ್ತಾ ಇತ್ತು, ಎಲ್ರಿಗೂ ಬರ್ತಾ ಇತ್ತು. ಸಾಧನೆಗೆ ಬರಕ್ ಮುಂಚೆ, ಅಧ್ಯಾತ್ಮ ಸಾಧನೆಗೆ ಬರಕ್ ಮುಂಚೆ ಕೋಪ ಬರ್ತಾ ಇತ್ತು. ಇಲ್ಲಿಗೆ ಬಂದ ಮೇಲೆ ಕೋಪ ಬರ್ತಾ ಇದೆ, ಇವಾಗ್ಲೂ ಬರುತ್ತೆ, ಕೋಪ ಬರಲ್ಲ ಅಂತಲ್ಲ. ಆದ್ರೆ ನೋಡಿ ಡಿಫರೆನ್ಸ್ ಇದೆಯಾ? ಇವಾಗ ನಾವು ಆರ್ಟ್ ಆಫ್ ಲಿವಿಂಗ್ ಬರಕ್ ಮುಂಚೆ ನಾವು ಕೋಪ ಬರ್ತಾ ಇದ್ದಕ್ಕೂ ಇವಾಗ ಬರ್ತಾ ಇರೋದಕ್ಕೂ ಡಿಫರೆನ್ಸ್ ಇದೆ. ಇವಾಗ ಬೇಗ ಕೇಂದ್ರಕ್ಕೆ ವಾಪಸ್ ಬರ್ತೀವಿ, ಬೇಗ ಮನಸ್ಸು ಶಾಂತವಾಗ್ತದೆ. ಇಷ್ಟಕ್ಕೆ ಮುಂಚೆ ಕೋಪ ಬರ್ತಾ ಇದ್ದಾಗ ವಾರಗಟ್ಲೆ ಬೇಕಾಯ್ತು ಆ ವೈಬ್ರೇಷನ್ ಇಂದ ಆಚೆ ಬರೋದಿಕ್ಕೆ. ಈಗ ಸುದರ್ಶನ ಕ್ರಿಯೆ ಕಲ್ತ್ಕೊಂಡ್ಮೇಲೆ, ಧ್ಯಾನ ಕಲ್ತ್ಕೊಂಡ್ಮೇಲೆ ಬೇಗ ನಮ್ಮ ಕೇಂದ್ರಕ್ಕೆ ನಾವು ವಾಪಸ್ ಬರ್ತೀವಿ. ಏನೋ ನೋಡಿ, ಆ ಒಂದು ಅಧ್ಯಾತ್ಮ ಸಾಧನೆ ಏನೋ ನಮ್ಗೇನ್ ಮಾಡುತ್ತೆ, ಆ ಒಂದು ಅವಿದ್ಯೆ ಅನ್ನೋದನ್ನ ತೆಳುವಾಗಿ ಮಾಡಿಬಿಡುತ್ತೆ. ಅದನ್ನ ಬರ್ತಾ ಬರ್ತಾ ಇನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡುತ್ತೆ ಆ ಪೊರೆಯನ್ನ. ಇದನ್ನ ನಾವು ಮುಂದಿನ ಸೂತ್ರ ಏನ್ ಹೇಳ್ತದೆ, ಅನಿತ್ಯ, ಅಶುಚಿ, ದುಃಖ, ಅನಾತ್ಮಸು,
ನಿತ್ಯ ಶುಚಿ ಸುಖ ಆತ್ಮ ಖ್ಯಾತಿ ಅವಿದ್ಯಾ. ಏನು ಅನಿತ್ಯ ಅಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖ ಆತ್ಮ ಖ್ಯಾತಿ ಅವಿದ್ಯಾ. ಅವಿದ್ಯಾ ಅಂದ್ರೆ ಏನು? ಯಾವುದು ಶಾಶ್ವತವಲ್ವೋ ಅದನ್ನು ಶಾಶ್ವತ ಅನ್ಕೊಳ್ತೀವಿ. ಈ ಶರೀರ ಶಾಶ್ವತ ಅಲ್ಲಪ್ಪ, ಇದನ್ನು ಶಾಶ್ವತ ಅನ್. ಯಾವುದು ಶುದ್ಧವಲ್ವೋ ಅದನ್ನು ಶುದ್ಧ ಅಂತ ಅನ್ಕೊಳ್ತಾ ಇದ್ದೀವಿ. ಯಾವುದು ದುಃಖ ತಗೊಂಬರುತ್ತೋ ಅದರಲ್ಲೇ ಸಂತೋಷ ಹುಡ್ಕೋಕ್ ಹೋಗ್ತಾ ಇದೀವಿ. ಯಾವುದು ಆತ್ಮವಲ್ಲ ಅದನ್ನ ಆತ್ಮ ಅಂತ ಪರಿಗಣಿಸ್ತಾ ಇದೀವಿ. ಇದು ಅವಿದ್ಯೆ. ಇದು ನಾವು ನಿನ್ನೆಯಿಂದ ಕೇಳ್ಕೊಂಡ್ ಬರ್ತಾ ಇದೀವಿ ಏನೋ. ಸೊ ಇಲ್ಲೇನ್ ಹೇಳ್ತಾರೆ, ಕೆಲವರು ಎಲ್ಲರ ಜೊತೆ ಕೆಲಸ ಮಾಡಕ್ಕಾಗಲ್ಲ. ಒಂದು ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾನೊಬ್ಬನೇ ಕೆಲಸ ಮಾಡ್ತೀನಿ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತೀನಿ. ನಾನೊಬ್ಬನೇ ಕೆಲಸ ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಥ ಆಗ್ತಾ ಇದಿಲ್ಲ? ಇನ್ನೊಬ್ಬರ ಜೊತೆ ಕೆಲಸ ಮಾಡಕ್ಕೆ ಇನ್ನೊಬ್ಬರ ಜೊತೆ ಕೈಯೇ ಜೋಡಿಸಲ್ಲ. ಅವ್ರು ನನಗೆ ಈಕ್ವಲ್ ಅಲ್ಲ, ಅಥವಾ ಇನ್ನೇನೋ ಒಂದು ಕಾರಣ ಅವ್ರು ಇನ್ನೊಬ್ಬರ ಜೊತೆ ಕೆಲಸ ಮಾಡಕ್ಕೆ ಕೈ ಜೋಡಿಸೋದಿಲ್ಲ, ಟೀಮಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಒಬ್ಬರೇ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಒಬ್ಬರೇ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದೊಂದ್ಸರಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರ ಹತ್ರ, ಅದಕ್ಕೆ ಹೇಳುದು, ಯಾರ ಹತ್ರ ಹೇಳ್ಕೊಳಕ್ಕೆ, ನಿಮ್ಮ ಬಾಧೆ ಹೇಳ್ಕೊಳಕ್ಕೆ ಇನ್ನೊಬ್ರು ಇರಲ್ಲ. ಯಾರ ಹತ್ರನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಏನೋ ಒಂದಿರುತ್ತೆ, ಒಳಗಡೆ ಎಮೋಷನ್ ಇರುತ್ತೆ. ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಇನ್ನೊಬ್ಬ ವ್ಯಕ್ತಿ ಇರಲ್ಲ. ಅವಾಗ ಜೀವನ ತುಂಬಾ ದುರ್ಬರವಾಗ್ಬಿಡುತ್ತೆ, ಮುಂದೆ ಹೋಗಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರನ್ನ ಜೊತೆಗೆ ಸೇರಿಸ್ಕೊಂಡು ಹೋಗ್ಬೇಕು. ಇನ್ನೊಂದೇನು ಗೊತ್ತಾ, ಕೆಲವರು ತುಂಬಾ ಒರಟ ಜನ ಇರ್ತಾರೆ. ಅವ್ರ ಜೊತೆ ಗುರುಗಳು ಏನ್ ಹೇಳ್ತಾರೆ, ಅವ್ರ ಜೊತೆ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಎಲ್ಲಾ ರೀತಿಯ ಮನಸ್ತತ್ವ ಇರುವಂತಹ ಜನರ ಜೊತೆ ಕೆಲಸ ಮಾಡೋದು ನಾವು ಕಲ್ತ್ಕೊಬೇಕು. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ನನಗೆ ಸೆಟ್ ಆಗೋಂಥವ್ರ ಜೊತೆ ಮಾತ್ರ ನಾನು ಕೆಲಸ ಮಾಡ್ತೀನಿ, ಅವ್ರ ಜೊತೆ ಕೆಲಸ ಮಾಡಲ್ಲ, ಇವ್ರ ಜೊತೆ ಕೆಲಸ ಮಾಡಲ್ಲ. ಕೆಲವರು ತುಂಬಾ ಒರಟು ಜನ ಇರ್ತಾರೆ, ಎಕ್ಸ್ಪ್ರೆಷನ್ ಒರಟ, ಅಂತವ್ರ ಜೊತೆ ಕೆಲಸ ಮಾಡಿದಾಗ ನಾವು ಎಷ್ಟೋ ಕುಶಲತೆಗಳನ್ನ ಕಲ್ತ್ಕೊಳ್ತೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಾವು ಇನ್ಯಾರನ್ನೂ ಚೂಸ್ ಮಾಡ್ಕೊಳ್ತೀವಿ, ಅವ್ರ ಜೊತೆ ನಾ ಕೆಲಸ ಮಾಡ್ತೀನಿ ಅಂತ. ಸಪೋಸ್ ಆ ವ್ಯಕ್ತಿನೂ ಉಲ್ಟಾಗ್ಬಿಟ್ರೆ ನಮ್ಗೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಅವಾಗ ಏನ್ ಮಾಡ್ತೀವಿ? ಯಾಕಂದ್ರೆ ಎಲ್ಲ ಬದಲಾಗ್ತಾ ಇದೆ ಇಲ್ಲಿ ಪ್ರಪಂಚ. ಆಲೋಚನೆಗಳು ಬದಲಾಗ್ತಾ ಇದೆ, ಅಭಿಪ್ರಾಯಗಳು ಬದಲಾಗ್ತಾ ಇದೆ, ಬಿಹೇವಿಯರ್ ಅಂದ್ರೆ ಏನು, ಪ್ರವರ್ತನೆ ಬದಲಾಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ರೀತಿಯ ವ್ಯಕ್ತಿ ಜೊತೆ ಕೆಲಸ ಮಾಡಕ್ಕೆ. ಸೊ ಇಲ್ಲಿ ನಾವೆಲ್ಲಿ ಬುದ್ಧಿಯಲ್ಲಿ ಸಿಕ್ಕಾಕೊಂಡಿದೀವಿ, ಅಸ್ಮಿತಾದಲ್ಲಿ ಸಿಕ್ಕಾಕೊಂಡಿದೀವಿ. ಅಂದ್ರೆ ಏನು, ಬುದ್ಧಿಗೆ ಅತೀತವಾಗಿ ಹೋಗೋದಿಕ್ಕೆ ನಾವು ರೆಡಿ ಇಲ್ಲ, ಬುದ್ಧಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಪ್ರತಿಯೊಬ್ಬ ವ್ಯಕ್ತಿಯನ್ನ ಬುದ್ಧಿಯ ಮೂಲಕ ಅಳಿತಾ ಇದೀವಿ. ಇವನು ಒಳ್ಳೆಯವನು ಕೆಟ್ಟವನು, ಒಳ್ಳೆಯವನು ಕೆಟ್ಟವನು. ಯಾವ ವ್ಯಕ್ತಿನೂ ಒಳ್ಳೆಯವನಲ್ಲ ಕೆಟ್ಟವನಲ್ಲ. ಕಾಲದ ಒಂದು ಪ್ರವಾಹದಲ್ಲಿ ಒಳ್ಳೆಯವನಾಗ್ತಾನೆ, ಕೆಟ್ಟವನಾಗ್ತಾನೆ. ಅದಕ್ಕೆ ಹೇಳ್ತಾರೆ, ಜನರು ಯಾರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ಟೈಮ್ ಕೆಟ್ಟದಾದಾಗ ಅದು ಅವ್ರ ಮೇಲೆ ಪ್ರಭಾವ ತೋರಿಸುತ್ತೆ, ಟೈಮ್ ಚೆನ್ನಾಗಿದ್ದಾಗ ಹೀರೋಗಳಾಗ್ಬಿಡ್ತವೆ. ಅರ್ಥ ಆಗ್ತಾ ಇದಲ್ಲ? ಸೊ ಅದು ಹೇಳ್ತಾ ಇದ್ದಾರೆ. ಮುಂದಿನ ಸೂತ್ರ ಏನು ಅಂದ್ರೆ, ದೃಗ್ದರ್ಶನ ಶಕ್ತ್ಯೋ ಏಕಾತ್ಮತಾ ಇವ ಅಸ್ಮಿತಾ. ದೃಗ್ದರ್ಶನ ಶಕ್ತ್ಯೋ ಏಕಾತ್ಮತಾ ಇವ ಅಸ್ಮಿತಾ. ಸೊ ಈ ಒಳಗಡೆ ದ್ರಷ್ಟ ಇದನ್ನಲ್ಲ, ಆ ದ್ರಷ್ಟನಲ್ಲಿ ಒಂದು ಶಕ್ತಿ ಇದೆ, ನೋಡುವಂತ ದೃಶ್ಯ ಮುಂದ್ಗಡೆ ಇದೆ. ಇದೆರಡು ಒಂದೇನಾ? ಇದೆರಡು ಬೇರೆ ಬೇರೆ. ದ್ರಷ್ಟ ಬೇರೆ, ದೃಶ್ಯ ಬೇರೆ. ಇದನ್ನ ನಾವು 3-4 ಕ್ಲಾಸಿಂದ ಹಿಂದೆ ಕೇಳಿಸ್ಕೊಂಡ್ ಬರ್ತಾ ಇದೀವಿ. ದೃಗ್ದೃಶ್ಯ ಎರಡು ಬೇರೆ ಬೇರೆ ಅಂತ ನೋಡ್ತಾ ಇದೀವಿ. ನೋಡಿ, ನಮಗೇನೋ ತುಂಬಾ ಅರ್ಹತೆ ಒಂದಿದೆ, ಒಂದು ಕ್ವಾಲಿಫಿಕೇಶನ್ ಇದೆ, ಆದ್ರೆ ಆ ಅರ್ಹತೆ ನಾವಲ್ಲ, ಅದು ಬೇರೆ, ನಾವು ಬೇರೆ. ನಮಗೇನೋ ಒಂದು ಎಬಿಲಿಟಿ ಇದೆ, ಕೆಪಾಸಿಟಿ, ಅದು ಬೇರೆ, ನಾನು ಬೇರೆ. ಅದೇ ರೀತಿ ಏನೋ ಒಂದು ದೌರ್ಬಲ್ಯ ಇದೆ ನನ್ನಲ್ಲಿ, ಆ ದೌರ್ಬಲ್ಯ ನಾನಲ್ಲ, ಅದು ಬೇರೆ, ನಾನು ಬೇರೆ. ಒಂದೊಂದ್ಸರಿ ಆ ದೌರ್ಬಲ್ಯವನ್ನೇ ಹಿಡ್ಕೊಂಡ್ಬಿಡ್ತೀವಿ ನಾವು. ನಾನು ತುಂಬಾ ದುರ್ಬಲ ವ್ಯಕ್ತಿ, ನಾನು ತುಂಬಾ ದುಃಖದಲ್ಲಿದ್ದೀನಿ, ನಾನು ಏನಕ್ಕೂ ಪ್ರಯೋಜನ ಇಲ್ಲ. ಗುರುಗಳು ಹೇಳ್ತಾರೆ, ಎಷ್ಟು ಧೈರ್ಯ ನಿಂಗೆ ಆ ಥರ ಹೇಳೋದಿಕ್ಕೆ. ಇದು ಈ ಪಥದಲ್ಲಿ ಬಂದಾಗ ಅವೆಲ್ಲ ಹೇಳಬಾರದು.
ಅದೇ ತರ ನಿನ್ ಬಗ್ಗೆ ನೀನ್ ಕೊಚ್ಕೊಳ್ಳು ಬೇಡ. ನಾನು ತುಂಬಾ ಬುದ್ಧಿವಂತ, ನಂತರ ಇನ್ನೊಬ್ನಿಲ್ಲ, ನಾನ್ ಮಾಡ್ದಂಗೆ ಕೆಲಸ ಯಾರು ಮಾಡೋದಿಲ್ಲ, ಅದು ಕೊಚ್ಕೊಂಬೇಡ. ಗುರು ಕೃಪೆ ಅಂತಿದ್ದಾಗ ಏನು ಪ್ರಯೋಜನಕ್ಕೆ ಬಾರದೇ ಇರುವಂತ ವ್ಯಕ್ತಿ ಕೂಡ ಅದ್ಭುತವಾದ ಕೆಲಸಗಳು ಮಾಡಕ್ಕೆ ಶುರು ಮಾಡ್ತಾನೆ. ಹೇಳ್ತಾ ಇದ್ದಾರೆ ಇಲ್ಲಿ, ಈವನ್ ದ ಇನ್ಕಾಂಪಿಟೆಂಟ್ ಪರ್ಸನ್ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್ ವೆನ್ ದ ಗ್ರೇಸ್ ಈಸ್ ದೇರ್. ಕೃಪೆ ಇದ್ದಾಗ ಏನು ಪ್ರಯೋಜನಕ್ಕೆ ಬರದೇ ಇರುವಂತ ವ್ಯಕ್ತಿ ಕೂಡ ಅದ್ಭುತವಾದ ಕೆಲಸಗಳು ಮಾಡ್ತಾನೆ. ಯಾವಾಗ ಕೃಪೆ ಇಲ್ಲ, ಅತ್ಯಂತ ಬುದ್ಧಿವಂತನಾದ ವ್ಯಕ್ತಿ ಕೂಡ ಏನು ಮಾಡಕ್ಕಾಗೋದಿಲ್ಲ. ಎಷ್ಟೋ ಸರಿ ನೋಡಿ ನಮ್ಮ ಜೀವನದಲ್ಲಿ ಆ ಒಂದು ಶಕ್ತಿ ನಮ್ಮನ್ನ ಹಂಗೇ ನಡ್ಸ್ಕೊಂಡು ಹೋಗ್ಬಿಡುತ್ತೆ. ಒಂದೊಂದ್ಸರಿ ತುಂಬಾ ಬುದ್ಧಿವಂತರು ಖಾಲಿ ಕೂತಿರ್ತಾರೆ, 2 ವರ್ಷ 3 ವರ್ಷ ಸರಿಯಾದ ಕೆಲಸ ಸಿಗ್ದಿರ ಅಲ್ವಾ. ನೋಡಿ, ಏನೋ ಸ್ವಲ್ಪ ಸ್ಕಿಲ್ಸ್ ಇರೋರು, ಅಪ್ಪ ದೇವ್ರೆ ಹೆಂಗೋ ಕೈ ಹಿಡಿದು ನಡ್ಸಪ್ಪ ಅಂದ್ರೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಜೀವನ ನಡೀತಿರತ್ತೆ ಅವ್ರಿಗೆ. ನಾನು 20 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಒಂದವರೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಅನುಭವ ಆಗಿದೆ ನಮಗೆ ಅಲ್ವಾ. ಸೊ ಈ ತರ ಅದಕ್ಕೆ ಗುರುಗಳು, ಇದು ಅಸ್ಮಿತಾ, ನಾನು ಅಂತ ಸಿಕ್ಕಾಕೊಂಡಿರೋದು, ಇದು ಅಸ್ಮಿತಾ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಫಸ್ಟ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅದು ನಡೆದಿದ್ದು 1983-84 ಆ ಟೈಮಲ್ಲಿ. ಅವಾಗ ಅದು ನಡೆದಿದ್ದು ಕೆಮ್ಮಣ್ಣಗುಂಡಿಯಲ್ಲಿ, ಬೆಂಗಳೂರಿಂದ ಒಂದು 200-300 ಕಿಲೋಮೀಟರ್ ದೂರದಲ್ಲಿ. ಅದೊಂದು ದೊಡ್ಡ ಏನೋ ಬೆಟ್ಟದ ಮೇಲೆ ಒಂದು ಹಿಲ್ ರಿಸಾರ್ಟ್ ಅದು. ಅಂದ್ರೆ ಅದೆಲ್ಲ ಬೆಟ್ಟಗಳ ಸಾಲು. ನಿಮ್ಗೆ ಕೆಮ್ಮಣ್ಣಗುಂಡಿ ಗೊತ್ತಲ್ವಾ, ಶಿವಮೊಗ್ಗದ ಹತ್ರ ಬರುತ್ತೆ, ಚಿಕ್ಕಮಗಳೂರು ಹತ್ರ. ಆವಾಗ ಆಶ್ರಮ ಎಲ್ಲ ಇರಲಿಲ್ಲ. ಗುರುಗಳು ಒಬ್ಬರೇ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಆರ್ಟ್ ಆಫ್ ಲಿವಿಂಗ್ ಬೇಸಿಕ್ ಕೋರ್ಸ್ ಅಂತಿತ್ತು, ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲ, ಬೇಸಿಕ್ ಕೋರ್ಸ್ನ ಟೀಚ್ ಮಾಡೋರು. ತುಂಬಾ ಡಿಮ್ಯಾಂಡ್ ಇತ್ತು ಅವಾಗ, ಎಲ್ಲ ಕಡೆ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ರು. ಅವಾಗ ಗುರುಗಳು ಒಬ್ಬರೇ ಮಾಡೋಕ್ಕಾಗ್ತಾರೆ. ಅದಕ್ಕೆ ತುಂಬಾ ಜನ ಹೇಳಿದ್ರಂತೆ ಗುರುಗಳಿಗೆ, ಗುರುಜಿ ನೀವು ಒಬ್ಬರೇ ಎಷ್ಟು ಓಡಾಡ್ತೀರಾ, ಒಂದಷ್ಟು ಜನ ಟೀಚರ್ಸ್ನ ರೆಡಿ ಮಾಡಿ. ಸೊ ಗುರುಗಳು ಫಸ್ಟ್ ಕೆಮ್ಮಣ್ಣಗುಂಡಿಯಲ್ಲಿ ಮೊದಲನೇ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ರು, ಇಲ್ಲಿ ಕರ್ನಾಟಕದಲ್ಲಿ. ಸೊ ಅದಕ್ಕೆ ಎಷ್ಟು ಜನ ಬಂದ್ರು? 7 ಜನ ಬಂದಿದ್ರು. ಏನು, ಮೂರು ಜನ ಲೇಡೀಸು ಇಟಲಿಯಿಂದ ಬಂದವರು, ಒಬ್ರು ಗಂಡ ಹೆಂಡತಿ ಡೆಲ್ಲಿಯಿಂದ, ಒಬ್ಬ ರೈತ, ಒಬ್ಬ ಮಾಮೂಲಿ ವ್ಯಕ್ತಿ, ಒಬ್ಬ ಸರಳವಾದ ವ್ಯಕ್ತಿ ರೈತ. ಎಲ್ಲಿಂದ ಬಂದ್ರು ಅವರು? ಸೋಲಾಪುರದಿಂದ ಬಂದ್ರು. ಅವ್ರ ಹೆಸರು ಶಿವಶಂಕರ್ ಮಡ್ಕಿ ಅಂತ ಅವ್ರ ಹೆಸರು. ಇಷ್ಟು ಜನ ಸರಿ 7 ಜನ ಆದ್ರು. ತುಂಬಾ ರಿಗರಸ್ ಟ್ರೈನಿಂಗ್ ಅವಾಗೆಲ್ಲ. ಅವಾಗ ಅಡ್ವಾನ್ಸ್ ಕೋರ್ಸೇ 15 ದಿವಸ ಇತ್ತಂತೆ. ಗುರುಗಳು ಹೇಳ್ತಾ ಇದ್ದಾರೆ, ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಡೀತಾ ಇದ್ದು 15 ದಿವಸ, ಅದ್ರಲ್ಲಿ 150 ಜನ ಇದ್ರು. ಅದಲ್ದಿರ ಪಕ್ಕದಲ್ಲಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಗುರುಗಳು 2 ಕೋರ್ಸು, ಅಲ್ಲಿ ಆ ಕೋರ್ಸು ತಗೊಬೇಕು, ಈ ಕೋರ್ಸು ತಗೊಬೇಕು. ಸೊ ಈ ಟೀಚರ್ಸ್ ಟ್ರೈನಿಂಗ್ ನಡೀತಾ ಇದ್ರೆ ಗುರುಗಳು ಸೆಷನ್ಗೆ ಬರೋರಲ್ವಾ, ಸೆಷನ್ಗೆ ಬಂದ್ರೆ ಎಲ್ಲ ಕೇಳಿಸ್ಕೊ. 7 ಜನ 7 ಜನದಲ್ಲಿ ಒಬ್ರು ಆ 55 ವರ್ಷದವರು, ಆ ಸೋಲಾಪುರದ ರೈತರಿದ್ರಲ್ಲ, ಅವ್ರು ಕೇಳಿಸ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಡೋರಂತೆ. ಸೊ ಪಕ್ಕದಲ್ಲಿ ಇದ್ದ ಮಿಕ್ಕದವರೆಲ್ಲ ಟ್ರೈನಿಂಗ್ ಅಲ್ಲಿ ಇದ್ದವರೆಲ್ಲ ಅವರೆಲ್ಲ ಹೇಳೋರಂತೆ, ಏನ್ ಗುರುಜಿ ಯಾವಾಗಲೂ ನಿದ್ದೆ ಮಾಡ್ತಾನೆ, ಏನಂತ ಜ್ಞಾನಿ ಅಲ್ಲ ಆ ವ್ಯಕ್ತಿ, ಏನ್ ಗೊತ್ತಾಗಲ್ಲ ಅವ್ರಿಗೆ. ಅಕಸ್ಮಾತ್ ಸ್ವಲ್ಪ ಲೇಟ್ ಆಗಿ ಸೆಷನ್ಗೆ ಬಂದ್ರು, ಸ್ಟಾರ್ಟ್ ಮಾಡ್ಬಿಡಿ ಗುರುಜಿ, ಏನೋ ನೋಡ್ಕೊಳ್ಳೋಣ, ಯಾಕಂದ್ರೆ ಅವ್ರಿಗೇನು ಅಂತ ದೊಡ್ಡ ಅರ್ಥ ಆಗ್ತಾ ಇಲ್ಲ. ಈ ಆದಿಶಂಕರರ ಕಥೆಯಲ್ಲಿ ತೋಟಕಾಚಾರ್ಯರ ಬಗ್ಗೆ ಇದೇ ತರ ಇದೆ ಕತೆ. ಏನು, ತೋಟಕಾಚಾರ್ಯರಿಗೆ ಅಂತ ದೊಡ್ಡ ಜ್ಞಾನ ಇಲ್ಲ ಅಂತ ಬೇರೆಯವರು ಅನ್ಕೊಂಡಿರ್ತಾರೆ, ಅರ್ಥ ಆಗ್ತಾ ಇಲ್ಲ. ಸೊ ಹಾಗೆ ಆಮೇಲೆ ನೋಡಿದ್ರೆ ಅವರು ತೋಟಕಾಷ್ಟಕ ಅಂತ ಒಂದು ಬರೀತಾರೆ. ಇವತ್ತಿಗೂ ತೋಟಕಾಷ್ಟ ವಿದಿತ ಅಖಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕಮೇಶ್. ತುಂಬಾ ಆಳವಾದ ಆತ್ಮಜ್ಞಾನ ಇರುವಂತ ಒಂದು ಗುರುವಿನ ಮೇಲೆ ಬರೆದಂತ ಒಂದು ತೋಟಕಾಷ್ಟಕ ಅಂತ ಬರೀತಾರೆ. ಅವ್ರು ಅನ್ಕೊಂಡಿದ್ದೇನು, ಈ ವ್ಯಕ್ತಿ ಪಾಪ ರೈತ, ಹಿಂಗೇನೂ ಅರ್ಥ ಆಗೋದಿಲ್ಲ, ಸುಮ್ಮನೆ ನಮ್ಮ ಜೊತೆಗೆ 6 ಜೊತೆ 7 ಅಂದಂಗೆ ಇವ್ರನ್ನ ಜೊತೆಗೆ ಹಾಕೊಂಡಿದ್ದಾರೆ. ಜೊತೆಗೆ ಅದು ಇಂಟರ್ನ್ಯಾಷನಲ್ TTP ಬೇರೆ. ಗುರುಗಳು ಹೆಚ್ಚಾಗಿ ಇಂಗ್ಲಿಷೇ ಮಾತಾಡಬೇಕಾಗಿತ್ತು, ಅವಾಗ ಹಿಂದಿ ಮಾತಾಡೋರು. ಆ ವ್ಯಕ್ತಿ ಮಾಡ್ತಾ ಇದ್ದೇನೋ ಚೆನ್ನಾಗಿ ಭಸ್ತ್ರಿಕಾ ಎಲ್ಲ ಮಾಡೋರು, ಆಸನಗಳೆಲ್ಲ ಚೆನ್ನಾಗಿ ಮಾಡೋರು. ಸೊ ಎಲ್ಲ ಟೀಚರ್ಸ್ ಟ್ರೈನಿಂಗ್ ಕಂಪ್ಲೀಟ್ ಆಯ್ತು. ಅವ್ರನ್ನ ಕೂಡ ಟೀಚರ್ ಮಾಡಿದ್ರು ಗುರುಗಳು. ಟೀಚರ್ ಮಾಡಿ ಆ ವ್ಯಕ್ತಿ ಸೋಲಾಪುರಕ್ಕೆ ವಾಪಸ್ ಹೋದರು. ಅವ್ರು ಸೋಲಾಪುರದವರು.
ಓದೋರು ಜನ ಅವ್ರ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿರ್ಲಿಲ್ಲ. ಏನು, ಓದೋರು 100 ಜನ 150 ಜನಕ್ಕೆ ಕೋರ್ಸ್ಗಳು ಮಾಡಕ್ ಶುರು ಮಾಡಿದ್ರು. ದೊಡ್ಡ ದೊಡ್ಡ ಇಂಟ್ರೋಟಾಕ್ ಕೊಡಕ್ ಶುರು ಮಾಡಿದ್ರು. ಅಲ್ಲಿ ಸೋಲಾಪುರದ ಜನ ಏನ್ ಹೇಳೋರು ಅಂದ್ರೆ, ಗುರುಗಳಿಗೆ ಹೇಳೋರಂತ. ಅಂದ್ರೆ ಗುರುಗಳು ಅಲ್ಲಿಂದ ಬಂದು, ಗುರುಜಿ ಅವ್ರು ಮಾತಾಡ್ತಾ ಇದ್ರೆ ನೀವು ಮಾತಾಡ್ದಂಗೆ ಇರುತ್ತೆ ಅಂತ. ಅಷ್ಟು ಗುರುಕೃಪೆ ಹರಿತಾ ಇದೆ. ಸೊ ನೀವು ಜ್ಞಾನ ಕೊಟ್ಟಂಗೆ ಇದೆ, ಆ ಥರ ಮಾತಾಡ್ತಾ ಇದ್ರು. ಸರಿ, ಗುರುಜಿ ಒಂದ್ 2 ವರ್ಷ ಆದ್ಮೇಲೆ ಎಲ್ಲರನ್ನ ಕರ್ಕೊಂಡು ಹೋದ್ರಂತೆ. ಇವ್ರು ಮಿಕ್ಕಿದ್ದ 5 ಜನ ಇದ್ರಲ್ಲ, 6 ಜನ ಟೀಚರ್ಸು, ಫಾರಿನ್ ಅವ್ರು 3 ಜನ, ಡೆಲ್ಲಿಯವ್ರು ಒಂದಿಬ್ರು, ಅವ್ರನ್ನೆಲ್ಲ ಕರ್ಕೊಂಡು ನೋಡೋಣ ಏನ್ ಮಾಡ್ತಾರೆ ಸೋಲಾಪುರದಲ್ಲಿ. ಅವಾಗೆಲ್ಲ ಫ್ಲೈಟ್ ಗೀಟ್ ಎಲ್ಲ ಇದು 1983 84 ಆ ಟೈಮ್ ಅದು. ಏನೋ ತುಂಬಾ ಹಾರ್ಡ್ಲಿ ಫ್ಲೈಟ್ಸ್ ಎಲ್ಲ ಇರಲಿಲ್ಲ. ಟ್ರೈನಲ್ಲಿ ಹೋಗಿದ್ದಾರೆ. ನೋಡಿದ್ರೆ ಒಂದ್ ದೊಡ್ಡ ಛತ್ರದ ತುಂಬಾ ಒಂದು 3000 ಜನ 4000 ಜನ ಸೇರಿಸಿದ್ರು ಆಗಿನ ಕಾಲದಲ್ಲಿ. ಯಾರನ್ನ ಏನಕ್ಕೂ ಪ್ರಯೋಜನ ಇಲ್ಲ. ಈ ವ್ಯಕ್ತಿ ಜ್ಞಾನ ಏನೇನೋ ಅರ್ಥ ಆಗಲ್ಲ. ಈ ವ್ಯಕ್ತಿಗೆ ಜ್ಞಾನ ಏನೋ ಟೀಚರ್ ಟ್ರೈನಿಂಗ್ ಕೋರ್ಸಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಏನೋ ಆ ವ್ಯಕ್ತಿ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದ ವ್ಯಕ್ತಿ ಅಲ್ಲಿಂದ ಸೊಲ್ಲಾಪುರದಿಂದ ಅಡ್ವಾನ್ಸ್ ಕೋರ್ಸ್ಗೆ ಬರಕ್ಕೆ ಜನ ಸ್ಟಾರ್ಟ್ ಮಾಡೋದು. ಅವ್ರು ಕಳ್ಸಕ್ಕೆ ಶುರು ಮಾಡಿದ್ರಂತೆ. ಟೀಚರ್ಸ್ ಟ್ರೈನಿಂಗ್ ಕಳಿಸಿದಾರಂತೆ ಅವರು. ಸೊಲ್ಲಾಪುರ ಸೆಂಟರ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಅವ್ರು ಕೂಡ ಮುಖ್ಯವಾದ ಪಾತ್ರ ಇದೆ ಅಂತ ಹೇಳ್ತಾರೆ ಗುರುಗಳು. ನಾವು ಇವ್ರನ್ನ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಬೇರೆಯವ್ರು ಅನ್ಕೊಂಡಿದ್ರು, ಆ ವ್ಯಕ್ತಿ ನೋಡಿದ್ರೆ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿ. ಎಷ್ಟೋ ಸರಿ ಟೀಚರ್ ಟ್ರೈನಿಂಗ್ ನಡೆಯುವಾಗ ಹೇಳ್ತಾ ಇರ್ತಾರೆ, ತುಂಬ ಈಸ್ ಸೋ ಶೈನಿಂಗ್ ಅಂತ. ವಿ ಹ್ಯಾವ್ ಸೀನ್ ಆಲ್ ದೋಸ್ ಶೈನಿಂಗ್ ಪೀಪಲ್ ಡಿಂಟ್ ಡೂ ಎನಿಥಿಂಗ್. ಅರ್ಥ ಆಗ್ತಾ ಇದೆಯಲ್ಲ, ಎಲ್ಲಿಂದ ಎದ್ದು ಬಂದಿರ್ತಾರೋ ಗೊತ್ತಿಲ್ಲ. ಆಮೇಲೆ ದೇ ಶೈನ್ ಲೈಕ್ ಎನಿಥಿಂಗ್ ಇಂದ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಅದರಿಂದ ಗುರು ಕೃಪೆ ನಮ್ಮ ಹಿಂದೆ ನಡೆಸ್ತಾ ಇದೆ. ನಾನು ಮಾಡ್ತೀನಿ ಅನ್ನೋದಲ್ಲ ನಡೆಸೋದು, ಗುರುವಿನ ಕೃಪೆ ನಡೆಸತ್ತೆ ನಮ್ಮ ಹಿಂದ್ಗಡೆ. ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೊಬೇಕು, ಗುರುಗಳ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು. ಇದು ಹೇಳ್ತಾ ಇದ್ದಾರೆ, ಅಸ್ಮಿತೆ ಅಂದ್ರೆ ಏನು, ನಾನು 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 ಅಂತ ಇಟ್ಕೊಂಬೇಡಿ. ಮುಂದೆ ರಾಗದ್ವೇಷದ ಬಗ್ಗೆ ಹೇಳ್ತಾರೆ. ಸುಖ ಅನುಶಾಯಿ ರಾಗ, ದುಃಖಾನುಶಾಯಿ ದ್ವೇಷ. ರಾಗದ್ವೇಷಗಳು ಹೇಗೆ ಬರುತ್ತೆ? ರಾಗ ಅಂದ್ರೆ ಏನು? ಈ ರಾಗ ಅನುರಾಗ ಇದು ಆಸೆಗಳು, ಏನೋ ಮೋಹ, ಇದು ಬೇಕು ಅದು ಬೇಕು ಅಂತ. ಯಾಕೆ ಅದರಿಂದ ಹೋಗ್ತೀವಿ? ಅದರಿಂದ ಏನೋ ಒಂದು ಸುಖ ಸಿಗತ್ತೆ, ಒಂದು ಸಣ್ಣ ಖುಷಿ ಸಿಗತ್ತೆ, ಅದರಲ್ಲಿ ಒಂದು ಸುಖ ಸಿಗತ್ತೆ. ಅದಕ್ಕೆ ಮತ್ತೆ ಮತ್ತೆ ಅದು ಬೇಕು ಅಂತ ಅದ್ರ ಹಿಂದೆ ಹೋಗ್ತೀವಿ. ರಾಗದ ಹಿಂದೆ ಮತ್ತೆ ಮತ್ತೆ ಆ ಅನುಭವ ಬೇಕು ಅಂತ ಹೋಗ್ತೀವಿ. ಇನ್ನ ತೀವ್ರವಾದ ಅನುಭವ ಅದರಿಂದ ಸಿಗ್ಬೇಕು ಅಂತ ಹೋಗ್ತೀವಿ. ಕರೆಕ್ಟಾ? ನೋಡಿ, ಯಾವುದೋ ಒಂದು ಪಡಿತೀವಿ, ಓ ತುಂಬಾ ಚೆನ್ನಾಗಿದೆ, ಮತ್ತೆ ಇನ್ನೊಂದ್ಸರಿ ಹೋಗೋಣ, ಇನ್ನೊಂದ್ಸರಿ ಅನುಭವಿಸೋಣ ಅದನ್ನ, ಮತ್ತೆ 3ನೇ ಸರಿ. ಅದು ಒಂಥರ ಅಭ್ಯಾಸ ಆಗೋಗ್ಬಿಡುತ್ತೆ. ಅದು ಸಂತೋಷ ಅಲ್ಲ, ಒಂದು ರೀತಿಯ ಒಂದು ಸುಖ ಅಥವಾ ಒಂದು ಮತ್ತೆ ಆ ಸುಖವೇ ಮತ್ತೆ ಮತ್ತೆ ಬೇಕು ಅನ್ನುವ ಒಂದು ನಮ್ಮಲ್ಲಿ ಒಂದು ಕ್ರೇವಿಂಗ್, ಅಂದ್ರೆ ಆ ರಾಗವನ್ನು ಉಂಟು ಮಾಡ್ತದೆ. ಮತ್ತೆ ಮತ್ತೆ ಅದೇ ರೀತಿಯ ಅನುಭವವನ್ನು ಪಡಿಬೇಕು ಅಂತ ಅದು ನಮ್ಮಲ್ಲಿ ಅದು ಒಂದು ರೀತಿಯ ಒಳಗಡೆಯಿಂದ ಬೇಕು 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 ಅನ್ನೋದು ಒಂದು ಬಂದ್ಬಿಡುತ್ತೆ ಒಳಗಡೆಯಿಂದ. ಓಕೆ, ಜ್ವರ ಸರಿಯಾದ ಪದ ಅದು. ಆಕ್ಚುಲಿ ಜ್ವರ ಅದೊಂದು ರೀತಿಯ ಜ್ವರ. ಅದು ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಹಿಂಸಾತ್ಮಕ ಹಿಂಸೆಯ ಕಡೆ ತಗೊಂಡೋಗ್ಬಿಡುತ್ತೆ. ಎಷ್ಟೋ ನ್ಯೂಸ್ ಪೇಪರ್ ಅದರಲ್ಲೆಲ್ಲ ಓದ್ತೀವಿ ನಾವು, ಟೆಲಿವಿಷನ್ ಎಲ್ಲ ನೋಡಿದಾಗ. ಒಬ್ಬ ಹುಡುಗ ಒಬ್ಬ ಹೆಣ್ಮಗಳ ಜೊತೆ ಪ್ರೇಮಾಂಕುರವಾಯ್ತು, ಪ್ರೀತಿ. ಆಮೇಲೆ ಏನಾಯ್ತು, ಅವಳಿಗೋಸ್ಕರ ಜೀವ ಕೊಡ್ತೀನಿ ಅಂತ ಹೇಳ್ದ ಅವನು. ಎಷ್ಟು ಏನೋ ಅದರಲ್ಲಿ ಏನೋ ಒಂದು ಸುಖ ಸಿಗಕ್ಕೆ ಶುರುವಾಯ್ತು. ಕೊನೆಗೆ ಅವಳನ್ನು ಕೊಲೆ ಮಾಡೋ ಲೆವೆಲ್ ಕೊಟ್ಟೋಗದ. ಅವಳಿಗೋಸ್ಕರ ಜೀವ ಕೊಡ್ತೀನಿ ಅಂದವನು ಅವಳನ್ನ ಸಾಯಿಸೋ ಲೆವೆಲ್ ಕೊಟ್ಟೋದು. ಇದು ನಂಬಕ್ ಕೂಡ ಆಗೋದು. ಈ ರಾಗ ಅನ್ನೋದು ಎಲ್ಲಿಂದ ಎಲ್ಲಿಗೆ ತಗೊಂಡೋಯ್ತು. ಜೀವ ಕೊಡ್ತೀನಿ ಅನ್ನೋ ಸ್ಥಿತಿಯಿಂದ ಅವಳ ಜೀವವನ್ನೇ ತೆಗೆಯುವಂತ ಸ್ಥಿತಿಗೆ ತೆಗೆದುಕೊಂಡೋಯ್ತು. ಈ ಮೋಹ ಇವೆಲ್ಲ ಏನಾಗುತ್ತೆ ಅಂದ್ರೆ ಈ ರಾಗದ ಒಂದು ರಿಫ್ಲೆಕ್ಷನ್ ಅಂತಾರೆ. ಅರ್ಥ ಆಗ್ತಾ ಇದೆಯಲ್ಲ, ಅದರಿಂದ ಉಂಟಾಗುವಂಥದ್ದು. ಅದೇ ರೀತಿ ದುಃಖ, ಇದು ದ್ವೇಷ, ದುಃಖಾನುಶಾಯಿ ದ್ವೇಷ. ಇನ್ನೊಬ್ಬರನ್ನ ಯಾಕೆ ದ್ವೇಷ ಮಾಡ್ತೀವಿ ನಾವು? ಅದಕ್ಕೊಂದು ರೀಸನ್. ಯಾಕಂದ್ರೆ ಆ ವ್ಯಕ್ತಿ ನಮ್ಮ ದುಃಖಕ್ಕೆ ಕಾರಣವಾಗಿರ್ತಾನೆ, ಅದಕ್ಕೋಸ್ಕರ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ.
ಸೊ ಯಾವತ್ತು ದ್ವೇಷ ದುಃಖದ ಜೊತೆನೆ ಸೇರ್ಕೊಳ್ಳುತ್ತೆ. ಯಾರಿಂದ ನಮಗೆ ದುಃಖ ಬರ್ತಾ ಇದೆ ಅದಕ್ಕೋಸ್ಕರ ಅವರನ್ನು ದ್ವೇಷ ಮಾಡ್ತೀವಿ. ಸೊ ಇದಕ್ಕೇನ್ ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿಯನ್ನ ಆ ದುಃಖಕ್ಕೆ ಕಾರಣವಾಗಿ ಮಾಡ್ತೀವಿ, ನಾವು ಕೆಳಗೆ ಬೀಳ್ತಾ ಇದೀವಿ, ಅದು ಆ ವ್ಯಕ್ತಿನೇ ಕಾರಣ, ಅದಕ್ಕೆ ಆ ವ್ಯಕ್ತಿಯನ್ನು ನೋಡಕ್ಕೆ ಇಷ್ಟಪಡೋದಿಲ್ಲ, ಇದಕ್ಕೆ ದ್ವೇಷ ಅಂತ ಕರೀತಾರೆ ಗುರುಗಳು. ಏನೋ ಆದ್ರೆ ಆಕ್ಚುಲಿ ಅದು ನಿಜ ಅಲ್ಲ. ಆ ವ್ಯಕ್ತಿಗೆ ಹೋಗಿ ಕೇಳಿದಾಗ, ಏನಪ್ಪಾ ಅವರು ದ್ವೇಷ ಮಾಡ್ತಾ ಇದ್ದಾರೆ ನಿಮ್ಮನ್ನ, ನಿಮ್ಗೆ ಸರ್ ನನ್ನ ಬಗ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳಿದ್ವಿ. ಅವ್ರು ಯಾಕೆ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೋ ನಂಗೆ ಗೊತ್ತೇ ಇಲ್ಲ, ಅದಕ್ಕೇನು ಕಾರಣ ಅನ್ನೋದೇ ಗೊತ್ತಿಲ್ಲ, ನನಗೆ ಏನು ಹೇಳಿಲ್ಲ ಅವರು. ಎಷ್ಟೋ ಜನ ಯಾರಿಗೂ ಹೇಳೋದೇ ಇಲ್ಲ, ಸುಮ್ಮನೆ ದ್ವೇಷ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ದ್ವೇಷ ಅಂದ್ರೆ ಏನೋ ದುಃಖದಿಂದ ದೂರ ಓಡ್ ಹೋಗಕ್ಕೆ ಮಾಡುವಂಥದ್ದು. ಗುರುಗಳು ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಕೇಳಿಸ್ಕೊಳ್ತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಏನು ಅಂದ್ರೆ, ಏನೋ ಒಬ್ಬ ಒಬ್ಬ ಮಹಿಳೆ ಗುರುಜಿ ಹತ್ರ ಬರ್ತಾರೆ, ಬಂದು ಯಾರೋ ಒಬ್ಬ ವ್ಯಕ್ತಿನ ಮದುವೆ ಮಾಡ್ಕೊಬೇಕು ಅಂತ. ಆ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇದೆ. ಆ ವ್ಯಕ್ತಿ ಮೇಲೆ ಅನುರಾಗ ಬೆಳೆಸ್ಕೊಂಡಿದ್ದಾರೆ. ಅವರು ಅವ್ರದೇ ಯಾವ್ದು ಪಾಪ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ದಾರೆ, ಅವರೆಲ್ಲ ಸಂತೋಷವಾಗಿ. ಆದ್ರೆ ಈ ಈ ಮಹಿಳೆಗೆ ಆತನನ್ನ ಮದುವೆ ಮಾಡ್ಕೊಬೇಕು ಅಂತ ಒಂದು ಅನುರಾಗ, ಅಂದ್ರೆ ರಾಗ ಬೇಕು ಬೇಕು ಅನ್ನೋ ಒಂದು ಇದು. ಆತನಿಗೆ ಲೆಟರ್ ಬರೆಯಕ್ಕೆ ಶುರು ಮಾಡೋದು, ಏನೋ ಬರೆಯೋದು, ಲೆಟರ್ಸ್ ಎಲ್ಲ ಬರೆಯೋದು, ಹೇಗನ ಮಾಡಿ ಆ ವ್ಯಕ್ತಿಯನ್ನು ಮದುವೆ ಮಾಡ್ಕೊಬೇಕು. ಅದು ಸಾಧ್ಯ ಇಲ್ವಲ್ಲ. ಅವಾಗ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ, ಆ ವ್ಯಕ್ತಿಯ ಮೇಲಿದ್ದಂತಹ ಏನು ಅನುರಾಗ ದ್ವೇಷವಾಗಿ ಪರಿಣಮಿಸುತ್ತೆ. ಆತನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ಲಾಕೆ. ಗುರುಗಳು ಹೇಳ್ತಾರೆ, ಈ ತರದ್ದು ಎಷ್ಟೋ ಬರ್ತಾ ಇದೆ ನನ್ನ ಹತ್ರ. ಇನ್ನ ತುಂಬಾ ಗೌರವಾಗಿರೋ ಹೇಳ್ತಾರೆ, ಒಬ್ಬ ಹುಡುಗ ಸಲಿಂಗಕಾಮಿ, ಆತನ ಮೇಲೆ ಒಬ್ಬ ಮಹಿಳೆ ಇಷ್ಟಪಡಕ್ ಶುರು ಮಾಡ್ತಾಳೆ. ಯಾವಾಗಲೂ ಆತನ ಬಗ್ಗೆನೇ ಆಲೋಚನೆ ಮಾಡೋದು. ಬಟ್ ಆ ಹುಡುಗನಿಗೆ ಆಕೆಯ ಮೇಲೆ ಏನಂತ ಫೀಲಿಂಗ್ಸ್ ಇಲ್ಲ. ಮತ್ತೆ ಆಕೆದು ಏನೋ ಅವನ ಮೇಲೆ ಇದ್ದಂತಹ ಒಂದು ಅನುರಾಗ ದ್ವೇಷವಾಗಿ ಪರಿಣಮಿಸುತ್ತೆ. ಅವನ ಮೇಲೆ ಒಂದೇ ಅಲ್ಲ, ತನ್ನ ಫ್ಯಾಮಿಲಿನ ಹೇಟ್ ಮಾಡಕ್ ಶುರು ಮಾಡ್ತಾಳೆ. ಮತ್ತೆ ಪ್ರಪಂಚದಲ್ಲಿ ಇರೋರೆಲ್ಲ ಯಾರೂ ಸರಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದ. ಯಾಕಂದ್ರೆ ನೋಡಿ, ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ. ಪ್ರಪಂಚದಲ್ಲಿ ಯಾರು ಎಲ್ಲರನ್ನೂ ದ್ವೇಷ ಮಾಡಕ್ ಶುರು ಮಾಡ್ತಾರೆ. ಎಷ್ಟೋ ಸರಿ ಈ ಪ್ರಪಂಚದಲ್ಲಿ ನೋಡಿ, ತುಂಬಾ ಜನ ಅವ್ರನ್ನ ಅವರೇ ಇಷ್ಟಪಡೋದಿಲ್ಲ, ದ್ವೇಷ ಮಾಡಕ್ ಶುರು ಮಾಡ್ತಾರೆ. ಇದಕ್ಕೆ ತುಂಬಾ ಉದಾಹರಣೆಗಳಿದೆ. ಬ್ಲೇಡ್ ತಗೊಳ್ಳೋದು, ಕೈ ಕೊಯ್ಕೊಳ್ಳೋದು, ಯಾಕಳಿ ಅವ್ರನ್ನವರೇ ದ್ವೇಷ ಮಾಡ್ತಾ ಇರ್ತಾರೆ. ಏನ್ ಕಾರಣಕ್ಕೂ ಗೊತ್ತಿಲ್ಲ. ಸೊ ಒಬ್ಬರನ್ನ ದ್ವೇಷ ಮಾಡಕ್ ಶುರು ಮಾಡ್ತಾರೆ ಆಚೆ ಕಡೆ, ಕೊನೆಗೆ ಆ ದ್ವೇಷ ಅವ್ರ ಕಡೆ ತಿರುಗಿಸ್ಕೊಂಡ್ಬಿಡ್ತಾರೆ. ತಿರುಗಿಸ್ಕೊಂಡು ತಮ್ಮನ್ನ ತಾವು ಡ್ಯಾಮೇಜ್ ಮಾಡ್ಕೊಳ್ಳೋಕೆ ತಮ್ಮ ಶರೀರವನ್ನು ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಕೈ ಕೊಯ್ಕೊಳ್ಳೋದು, ಮಣಿಕಟ್ಟತ್ರ ಕೊಯ್ಕೊಳ್ಳೋದು, ಆತರ ತುಂಬಾ ಯುವಕರು ಗುರುಗಳು ಅವ್ರ ತಂದೆ ತಾಯಿ ಬಂದು ಹೇಳ್ತಾರಂತೆ, ಗುರುಗಳ ಹತ್ರ ಹೇಳ್ತಾರೆ, ನನ್ನ ಮಗ ಹಿಂಗ್ ಮಾಡ್ಬಿಟ್ಟ, ನನ್ನ ಮಗಳು ಹಿಂಗ್ ಮಾಡ್ತಾರೆ. ಮನೆಯಲ್ಲಿ ಒಂಥರ ತಲೆಗೆ ಗೋಡೆ ತಗೊಂಡೋಗಿ ತಲೆ ಹೊಡಿಯೋದು, ಡಬ 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 ಅಂತ ಹೊಡಿಯೋದು ಗೋಡೆಗೆ. ಮತ್ತೆ ಕೈಯೆಲ್ಲ ಕತ್ತರಿಸ್ಕೊಳ್ಳೋದು. ಯಾಕಂದ್ರೆ ಅವ್ರ ಕೈಲಿ ಆ ದ್ವೇಷವನ್ನ ಹ್ಯಾಂಡಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಒಳಗಡೆ ಆ ದ್ವೇಷ ಇದೆಯಲ್ಲ, ಅದ್ರ ಜೊತೆ ವ್ಯವಹಾರ ಮಾಡಕ್ ಆಗ್ತಾ ಇಲ್ಲ ಅವ್ರ ಜೊತೆ. ಇನ್ನೊಂದು ಕೇಸ್ ಹೇಳ್ತಾರೆ ಗುರುಗಳು, ಗಂಡ ಹೆಂಡತಿ ಡೈವರ್ಸ್ ತಗೊಂಡ್ಬಿಡ್ತಾರೆ. ತಗೊಂಡಾಗ ಸಣ್ಣ ಮಗು, ಅದು ಯಾವ ಕಡೆ ಹೋಗ್ಬೇಕು ಏನು? ಆ ಮಗು ತಂದೆನೂ ಇಷ್ಟಪಡುತ್ತೆ, ತಾಯಿನೂ ಇಷ್ಟಪಡುತ್ತೆ. ಅವಾಗೇನಾಗತ್ತೆ, ತಂದೆ ಕಡೆ ಹೋದ್ರೆ ತಾಯಿನ ಮಿಸ್ ಮಾಡುತ್ತೆ, ತಾಯಿ ಕಡೆ ಹೋದ್ರೆ ತಂದೆನ ಮಿಸ್ ಮಾಡುತ್ತೆ. ಅವಾಗೇನಾಗತ್ತೆ, ದ್ವೇಷ ಉಂಟಾಗತ್ತೆ ಆ ಮಗು ಇದರಲ್ಲಿ. ಅದರಿಂದ ಮತ್ತೆ ತೊಂದರೆಗಳು ಶುರುವಾಗ್ತದೆ. ಸೊ ದುಃಖ ಅನುಶಾಯಿ ದ್ವೇಷ. ದುಃಖ ಅನ್ನೋದು ಯಾವ ರೀತಿ ಬರ್ತಾ ಇದೆ, ದ್ವೇಷದಿಂದ ಬರ್ತಾ ಇದೆ. ಮುಂದಿನ ಸೂತ್ರ, ಸ್ವರಸ ವಾಹಿ ವಿದುಷಃ ಅಪಿ ತಥಾ ವೃದ್ಧ ಅಭಿನಿವೇಶ. ಅಪಿ ತಥಾ ರೂಢೋ ಅಭಿನಿವೇಶ. ಸ್ವರಸವಾಹಿ ವಿದುಷೋಪಿ ತಥಾರೂಢೋ ಅಭಿನಿವೇಶ. ದೊಡ್ಡ ದೊಡ್ಡ ಪಂಡಿತರಲ್ಲೂ ಕೂಡ ಸ್ವಲ್ಪ ಭಯ ಇದೆ. ಎಲ್ಲ ವಿಷಯಗಳು ಗೊತ್ತಿರುವಂತವರಲ್ಲಿ ಇವಾಗ ಅಭಿನಿವೇಶ. ಇದುವರೆಗೂ ನಾವು ನೋಡಿದ್ದೇನೋ ಅವಿದ್ಯೆ ಆಯ್ತು, ಅಸ್ಮಿತಾ ಆಯ್ತು, ರಾಗ ದ್ವೇಷ ನೋಡಿದ್ವಿ.
ಇವಾಗ ಅಭಿನಿವೇಶ ಭಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ದೊಡ್ಡ ಪಂಡಿತರು, ಎಲ್ಲ ಗೊತ್ತಿದೆ ಅವ್ರಿಗೆ, ಆದ್ರೆ ಸ್ವಲ್ಪ ಭಯ ಇದೆ ಅವ್ರಿಗೆ. ತುಂಬಾ ಮಾನಸಿಕವಾಗಿ ಪ್ರಬುದ್ಧರಾಗಿರುವಂತವ್ರ ಒಳಗಡೆ ಕೂಡ ಸ್ವಲ್ಪ ಭಯ ಇರುತ್ತೆ. ಯಾಕೆ? ಈ ಭಯ ಆ ಶರೀರವನ್ನು ಕಾಪಾಡ್ಕೊಳ್ಳೋದಿಕ್ಕೆ ಒಂದು ರೀತಿಯ ಜಾಗರೂಕತೆ ಅದು. ಒಂದು ಸಣ್ಣ ಮಗು, 1 ವರ್ಷದ ಮಗು ನಡೆಯಕ್ ಶುರು ಮಾಡಿದಾಗ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಕಡೆ ನೋಡಕ್ ಶುರು ಮಾಡುತ್ತೆ. ಯಾಕೆಂದ್ರೆ ನಾನು ಸೇಫ್ ಆಗಿದ್ದೀನಾ ಇಲ್ವಾ ಅಂತ. ಕರೆಕ್ಟಾ? ನನ್ನನ್ನು ಯಾರನ್ನ ನೋಡ್ತಾ ಇದ್ರೆ ಅಕಸ್ಮಾತ್ ನಾನು ಬಿದ್ದೋದ್ರೆ ಸೇಫ್ ಆಗಿದ್ದೇನೆ. ಸೊ ಆ ಸ್ವಲ್ಪ ಭಯ ಇದೆ ನೋಡಿ, ಆ ಮಗುವನ್ನ ಬ್ಯಾಲೆನ್ಸ್ ಆಗಿಡುತ್ತೆ. ಓಕೆ, ಅಂದ್ರೆ ನಾವು ಹುಟ್ಟಿದಾಗ್ಲಿಂದ ಭಯ ಅನ್ನುವ ಒಂದು ದಾರ ನಮ್ಮಲ್ಲಿ, ಅದು ಹೇಗೆ ಬಟ್ಟೆ ನೈತಾರ ನೋಡಿ, ಆ ತರ ನಮ್ಮ ಸಿಸ್ಟಮ್ ಅಲ್ಲೇ ನೈಕೊಂಡ್ ಬಂದ್ಬಿಟ್ಟಿದೀವಿ ನಾವು. ನಮ್ಮ ಜೀವನದಲ್ಲಿ ಅದನ್ನ, ಅದು ಹುಟ್ಟಿದಾರಭ್ಯ ನಾವು ಅದನ್ನ ನಮ್ಮ ಜೊತೆ ತಗೊಂಡ್ಬಂದಿದೀವಿ ಭಯ ಅನ್ನೋದನ್ನ. ಯಾವಾಗ ಈ ಶರೀರದಲ್ಲಿ ನಾವು ಸೇರ್ಕೊಂಡು ಬಂದಿದೀವೋ ನಾವು, ಅವಾಗಿಂದ ಸ್ವಲ್ಪ ಮಾತ್ರ ಭಯ ನಮ್ಮ ಜೊತೆಗೆ ತೆಗೆದುಕೊಂಡು ಬಂದಿದೀವಿ. ಆ ಭಯವೇ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಇಡತ್ತೆ. ಬಟ್ ತುಂಬಾ ಜಾಸ್ತಿ ಆಗ್ಬಾರ್ದು. ಎಷ್ಟಿರ್ಬೇಕು ಭಯ ಅಷ್ಟೇ ಇರ್ಬೇಕು. ಅದಕ್ಕೆ ಆದಿಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಒಂದು ಅದ್ಭುತವಾದ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಇವಾಗ ಬೆಣ್ಣೆದು ಒಂದು ಬಾಲ್, ಒಂದು ಉಂಡೆ, ಒಂದು ಗೋಳ ಇದೆ ಅನ್ಕೊಳ್ಳಿ ಕೈಯಲ್ಲಿ. ಸೊ ಅದು ನಮ್ಮ ಕೈಯಲ್ಲಿದೆ, ಅದನ್ನ ಇನ್ನೊಬ್ಬರ ಕೈಗೆ ಹಿಂಗೆ ನಾವು ಹಾಕಿದ್ವಿ. ಅವಾಗ ಏನು ಫುಲ್ ಕೈ ಪೂರ್ತಿ ಕ್ಲೀನ್ ಆಗ್ಬಿಡುತ್ತಾ? ಸ್ವಲ್ಪ ಬೆಣ್ಣೆ ನಮ್ಮ ಕೈಗೆ ಮೆತ್ಕೊಳ್ಳುತ್ತೆ. ಕರೆಕ್ಟಾ? ಕೇಳಿಸ್ಕೊತಾ ಇದ್ದೀರಾ? ಸ್ವಲ್ಪ ಬೆಣ್ಣೆ ನಮ್ಮ ಕೈಗೆ ಮೆತ್ಕೊಳ್ಳುತ್ತೆ. ಅಷ್ಟು ಮಾತ್ರ ಭಯ ಇರಬೇಕು ಅಂತ, ಅಷ್ಟು ಮಾತ್ರ ಅವಿದ್ಯೆ ಇರಬೇಕು ನಮ್ಮಲ್ಲಿ ಈ ಶರೀರವನ್ನು ಕಾಪಾಡ್ಕೊಳ್ಳೋಕೆ. ಸ್ವಲ್ಪ ಅವಿದ್ಯೆ ಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರು ದೊಡ್ಡ ಸಂತರು. ಅವ್ರಿಗೆ, ಸಂತರಿಗೆ ಏನು ಬೇಕು ಬೇಡಗಳನ್ನೋದು ಇರಲ್ಲ. ಆದ್ರೆ ಅವರು ಸ್ವಲ್ಪ ಅವಿದ್ಯೆಯನ್ನ ಹಿಡ್ಕೊಂಡಿದ್ರು ಅಂತ ಹೇಳ್ತಾರೆ. ಏನು ಅಂದ್ರೆ, ಅವ್ರಿಗೆ ರುಚಿಕರವಾದ ಆಹಾರ ತಿನ್ನೋದು ತುಂಬಾ ಅದು ಕೋರಿಕೆ, ಒಂಥರ ರಾಗ ಅಂತಾರಲ್ಲ, ಏನೋ ರುಚಿಕರವಾದ ಆಹಾರ ತಿನ್ನೋ, ಆ ಸ್ವಲ್ಪ ಮಾತ್ರ ಅವಿದ್ಯೆಯನ್ನು ಹಿಡ್ಕೊಂಡಿದ್ರು ಅಂತ. ಯಾಕೆ? ಅದು ಈ ಪ್ರಪಂಚದಲ್ಲಿ ಇಡೋಂಗೆ ಮಾಡುತ್ತೆ, ಒಂದು ಕರ್ಮ ತರ ಅದು. ಇಟ್ಸ್ ಲೈಕ್ ಎ ಇಂಪ್ರೆಷನ್ ವಿಚ್ ಸಸ್ಟೈನ್ ದ ಬಾಡಿ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ನಮ್ಮನ್ನ ಇಡೋಂಗ್ ಮಾಡುತ್ತೆ ಅದು. ಪೂರ್ತಿ ಅವಿದ್ಯೆ ಹೊಟ್ಟೋಯ್ತು ಅನ್ಕೊಳ್ಳಿ, ನಾನು ಈ ಶರೀರ ಅಲ್ಲ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತಾರಲ್ಲ, ಅವ್ರು ಜೀವನ್ ಮುಕ್ತರಾಗ್ತಾರೆ, ಮತ್ತೆ ಅವ್ರಿಗೆ ವಾಪಸ್ ಬರೋದಿಲ್ಲ. ಅವತ್ತು ಅವರು ಶರೀರ ಬಿಟ್ಬಿಡ್ತಾರೆ ಅವರು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಸ್ವಲ್ಪ ಮಾತ್ರ ಅವಿದ್ಯೆ ಇದ್ರೆ ಅವಾಗ ಶರೀರಕ್ಕೋಸ್ಕರನ ಇರ್ತಾರಂತೆ ಆ ಶರೀರದಲ್ಲಿ. ಅದಕ್ಕೆ ತುಂಬಾ ಜ್ಞಾನಿಗಳು 1 ಅಥವಾ 2 ಸ್ವಲ್ಪ ಈ ಅವಿದ್ಯೆಯನ್ನ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಈ ಶರೀರವನ್ನು ಉಳಿಸ್ಕೊಳ್ಳೋದಕ್ಕಾದ್ರೂ 1-2 ಅಷ್ಟು ಮಾತ್ರ ಅವಿದ್ಯೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಆಹಾರವನ್ನೇ ಒಂದು ವಾಸನ, ಅಂದ್ರೆ ಒಂದು ಪ್ರಾರಬ್ಧವಾಗಿ ಇಟ್ಕೊಂಡಿದ್ರು ಅದನ್ನ. ಅದು ಅವ್ರ ಶರೀರವನ್ನ ಮೇಂಟೈನ್ ಮಾಡ್ತು. ಕೆಲವ್ರು ಕೇಳ್ತಾರೆ, ರಾಮಕೃಷ್ಣ ಪರಮಹಂಸನ್ ಕೇಳಿದ್ದಾರೆ, ನೀವು ಇಷ್ಟು ಮಹಾನ್ ಸಂತರ, ನೀವು ಏನೋ ಇನ್ನ ಆಹಾರಕ್ಕೆ ಸಿಕ್ಕಾಕೊಂಡಿದ್ದೀರಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತ, ಈ ಶರೀರಕ್ಕೋಸ್ಕರ ಅಂತ, ಈ ಶರೀರವನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಅವಿದ್ಯೆಯನ್ನು ಇಟ್ಕೊಂಡಿದ್ದೀನಿ, ಅದು ನನಗೂ ಗೊತ್ತು ಅಂತ. ಈಸ್ ಆಲ್ಸೋ ಅವೇರ್ ಆಫ್ ಇಟ್. ಅದೇ ತರ ಸ್ವಾಮಿ ವಿವೇಕಾನಂದರು ಏನೋ, ಅವ್ರಿಗೆ ಪರಮಹಂಸರ ಒಂದು ಜ್ಞಾನವನ್ನ ಪ್ರಪಂಚ ಅಮೆರಿಕಾಗೆ ತಗೊಂಡೋಗ್ಬೇಕಾಗಿತ್ತು. ಅದೊಂದೇ ಅವ್ರಿಗೆ ಸಂಕಲ್ಪ ಇದ್ದಿದ್ದು, ಅದೊಂದೇ ಆಸೆ ಅವ್ರಿಗೆ ಇದ್ದಿದ್ದು. ನೋಡಿ, ಅದ ಆಸೆ ನೆರವೇರಿದ ತಕ್ಷಣ ಶರೀರ ಬಿಡ್ಬೇಕಾಯ್ತು ಅವರು. ಆಮೇಲೆ ಇನ್ಯಾವುದು ಆಸೆ ಇರಲಿಲ್ಲ ಅವ್ರಿಗೆ. ಆ ಆಸೆ ನೆರವೇರಿದ ತಕ್ಷಣ ವಿವೇಕಾನಂದರು ಸಣ್ಣ ವಯಸ್ಸಿಗೆ ತಿರ್ಕೊಂಡ್ಬಿಟ್ರು ಅವರು. ಯಾಕೆ ಹೇಳಿ? ಅಷ್ಟೇ, ಅದಾದ್ಮೇಲೆ ಅವ್ರಿಗೇನು ಇರಲಿಲ್ಲ. ಸೊ ಸ್ವಲ್ಪ ಅವಿದ್ಯೆ ಅನ್ನೋದು ಬೇಕಾಗಿದೆ ನಮಗೆ. ಯಾಕೆ ಅಂದ್ರೆ ಭಯದ ರೂಪದಲ್ಲಿ ಬೇಕಾಗಿದೆ. ಸ್ವಲ್ಪ ಅವಿದ್ಯೆ ಭಯದ ರೂಪದಲ್ಲಿ ಬೇಕಾಗಿದೆ, ಅದು ಶರೀರವನ್ನ ಕಾಪಾಡುತ್ತೆ. ಅದೇ ತರ ಗುರುಗಳು ನಮ್ಗೇನು ಹೇಳ್ತಾ ಇದ್ದಾರೆ, ನಾವು ಕೂಡ ಸ್ವಲ್ಪ ಸಂಕಲ್ಪ ಇಟ್ಕೊಂಡಿರ್ಬೇಕು. ಯಾಕೆ ಅಂದ್ರೆ
ಈ ಜ್ಞಾನವನ್ನ ಎಲ್ಲ ಕಡೆ ಹರಡಬೇಕು ಅಂತ. ಇದು ಕೂಡ ಅವಿದ್ಯೆನೇ, ಸಂಶಯ ಇಲ್ಲ. ಆದ್ರೆ ಈ ಅವಿದ್ಯೆ ಇದೆಯಲ್ಲ, ಜ್ಞಾನವನ್ನ ಎಲ್ಲ ಕಡೆ ಹರಡಬೇಕು ಅನ್ನೋದು, ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ, ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗುತ್ತೆ. ಈ ಜ್ಞಾನ ಪ್ರಪಂಚದ ಮೂಲೆಗೆ ತಲುಪಿಸ್ಬೇಕು ಅನ್ನೋ ಆ ಒಂದು ಕೋರಿಕೆ ಇದೆಯಲ್ಲ, ಅದು ನಮ್ಮನ್ನ ಮುಂದೆ ತಗೊಂಡೋಗುತ್ತೆ. ಆ ಒಂದು ಉದ್ದೇಶ, ಈ ಒಂದು ಪುರಾತನವಾದ ಈ ಜ್ಞಾನವನ್ನ ಪ್ರತಿಯೊಂದು ಮನೆಗೆ ತಲುಪಿಸ್ಬೇಕು ಅನ್ನೋದು. ಆಕ್ಚುಲಿ ಇದು ಬ್ರಹ್ಮಜ್ಞಾನ, ಯಾರಿಗೂ ತಲುಪಿಸ್ಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಪರಮಾತ್ಮ ಬ್ರಹ್ಮನ್, ಎಲ್ಲ ಕಡೆ ಪರಮಾತ್ಮ ವ್ಯಾಪಿಸಿದ್ದಾನೆ. ಅದೇ ಚೈತನ್ಯ ಎಲ್ಲ ಕಡೆ ವ್ಯಾಪಕವಾಗಿದೆ. ಎಲ್ಲ ಚೈತನ್ಯ, ಅದೇ ಚೈತನ್ಯ, ಅದೇ ಒಂದು ಶಕ್ತಿ, ಎಲ್ಲ ಶರೀರಗಳಲ್ಲೂ ಅದೇ ಶಕ್ತಿ ಇದೆ. ಆದ್ರೂ ಕೂಡ ಒಂದು ಸಂಕಲ್ಪ ಇಟ್ಕೊಂಡಿರ್ಬೇಕು ನಾವು. ನಮ್ಮ ಈ ಶರೀರದಲ್ಲಿ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೊಂದು ಡೈರೆಕ್ಷನ್ ಕೊಡೋದಿಕ್ಕೆ ಅದು ಹೇಳ್ತಾ ಇದ್ದಾರೆ. ಮತ್ತೆ ಆ ಶಕ್ತಿಯನ್ನು ಉಳಿಸ್ಕೊಳ್ಳೋದಿಕ್ಕೆ, ಈ ಶರೀರದಲ್ಲಿ ಒಂದು ಶಕ್ತಿ ಇದೆ, ಅದಕ್ಕೊಂದು ದಿಶಾ ನಿರ್ದೇಶನ ಮಾಡೋದಿಕ್ಕೆ ಒಂದು ಸಂಕಲ್ಪ ಇಟ್ಕೊಬೇಕು. ಜೊತೆಗೆ ಅದನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾವುದೇ ಕಾರಣ ಇಲ್ಲ ಅಂದ್ಮೇಲೆ ಈ ಶರೀರದಲ್ಲಿ ಯಾಕಿರ್ಬೇಕು ನಾವು? ಈ ಭೂಮಿ ಮೇಲೆ ಇರೋದಿಕ್ಕೆ ಯಾವುದೇ ಕಾರಣ ಇಲ್ಲ ಅಂದಾಗ ಯಾಕಿರ್ಬೇಕು? ಅದಕ್ಕೆ ಗುರುಗಳು ಹೇಳ್ತಾರೆ, ಅದನ್ನ ಆದ್ರೂ ಕಾರಣ ಇಟ್ಕೊಳ್ಳಿ, ಅವಾಗ ಈ ಶರೀರದಲ್ಲಿ ಇರಕ್ಕೆ ಒಂದು ಸಸ್ಟೈನ್ ಮಾಡಬಹುದು ನಮ್ಮನ್ನ ನಾವು. ಓಕೆ, ಸೊ ಅಲ್ಲಿಗೆ ಇವತ್ತಿನ ಒಂದು ಪತಂಜಲಿ ಯೋಗ ಸೂತ್ರ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ನಾಳೆ ನೋಡೋಣ. ಜೈ ಗುರುದೇವ್. ಓಂ ನಮಃ ಶಿವಾಯ.